ಮೀನ ರಾಶಿಗೆ ಬರೋದಾದ್ರೆ ಕಡೆಯ ರಾಶಿ ಹೇಗಿದೆ 2026? ನೋಡಿ, ಜನ್ಮೇಪಿ ಪೀಡಂತೇನಾಂ ಮಾನಭಂಗಾನಾಂ ಅಂದರೆ ಏನು, ನಾವು ಮಾತಾಡಬಾರ್ದು ಜಾಗದಲ್ಲಿ ಯಾರೇ ಮಾತಾಡಿದ್ರು ಕೂಡ ಅದು ಅವಮಾನನೇ. ಅದಕ್ಕೆ ಮಾತನ್ನು ಆಡೋದು ದೊಡ್ಡದಲ್ಲ, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರಬೇಕು. ಈಗ ಜನ್ಮೇದ ಶನಿ ಆದ್ದರಿಂದ ದೇಹೇನ ಪೀಡಂತೀತಿ ಅಂದರೆ ಏನು, ದೇಹ ಪೀಡೆ. ಜನ್ಮದಲ್ಲಿ ಶನಿ ಬಂದಾಗ ತಲೆನೋವು, ಕಾಲು ನೋವು, ಹೊಟ್ಟೆ ನೋವು ಏನೋ ಒಂದು ಪೀಡಿಸ್ತಾ ಇರುತ್ತೆ. ಅದರ ಜೊತೆಯಲ್ಲಿ ಚತುರ್ಥದಲ್ಲಿ ಗುರು ಇರೋದರಿಂದ ಗುರು ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿದ್ದಾನೆ. ಆದರೂ ಕೂಡ ಗುರುಗಳ ಅನುಗ್ರಹ ನಿಮಗೆ ಚೆನ್ನಾಗಿದೆ. ಅದ್ರ ಜೊತೆಲಿ ಮೀನರಾಶಿಯವ್ರಿಗೆ ಏನಪ್ಪ ಅಂತಂದರೆ ವಿಶೇಷವಾಗಿ 6ನೇ ಸ್ಥಾನದಲ್ಲಿ ಕೇತು ಇದ್ದಾಗ ನೀರಿಗೆ ಸಂಬಂಧಪಟ್ಟಿತ್ತು. ಅದ್ರಿಗೆ ಎಲ್ಲಂದ್ರಲ್ಲಿ ಜ್ಯೂಸ್ ಕುಡಿಯೋದು, ಎಲ್ಲಂದ್ರಲ್ಲಿ ಊಟ ಮಾಡೋದು ಇದನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕೇತು 6ಥ ಸ್ಥಾನದಲ್ಲಿಂದ ಆದ್ದರಿಂದ ಕಾಲಿಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ 12 ಮನೇಲಿ ರಾಹು ಇದ್ದರೆ ಮೂರ್ಖೇನ ಅಂತಾರೆ. ಯಾರಿಗೆ 12 ಮನೇಲಿ ಹುಡ್ದಾಗ ರಾಹು ಇದ್ರೆ ಏನಾಗುತ್ತೆ ಅಂದರೆ ಅವ್ರ ಜೀವನ ಪರ್ಯಂತ ನಂಬಿಸಿ ಮೋಸ ಮಾಡ್ತಿರ್ತಾರಂತೆ. ಅದಕ್ಕೆ ಈ ವರ್ಷದಲ್ಲಿ ನೋಡಿ, ರಾಹು ಈ ಸ್ಥಿತಿಯಲ್ಲಿ ಕುಂಭರಾಶಿಯಲ್ಲಿರೋದ್ರಿಂದ ಪದೇ ಫೂಲಿಶ್ ಮಾಡ್ತಾರಂತೆ. ಅದಕ್ಕೆ ದಯವಿಟ್ಟು ವ್ಯವಹಾರದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಮುಂದುವರೆದ್ರೆ ಅಷ್ಟು ಒಳ್ಳೆಯದಾಗುತ್ತೆ. ಅದರಿಂದ ಮೀನರಾಶಿಯವರು ಒಳ್ಳೆಯದಾಗಲಿ. 12 ರಾಶಿಗಳು ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಇರಲಿ. ಹೇಳಿರ್ತಕ್ಕಂಥ ಪರಿಹಾರಗಳನ್ನು ನಿಮ್ಮ ಯಥಾಶಕ್ತಿ ಮಾಡ್ಕೊಳ್ಳಿ. ಇಷ್ಟೇ ಬಾರಿ ಮಾಡಬೇಕು ಅಂತ ನಿಮಗೆ ತಿಳಿಸಿದ್ದೀನಿ. ನಿಮ್ಗೆ ಎಷ್ಟು ಅನುಕೂಲನೋ ಅಷ್ಟು ಮಾಡಿ. ಅಷ್ಟೂ ಜನ ಹೇಳ್ಕೊಳ್ತಕ್ಕಂಥದ್ದು ಏನಂತಂತಂದರೆ, ನಿಮ್ಮ ಕುಟುಂಬಕ್ಕೆ ಗೌರವ ಕೊಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆ ಗೌರವ ಕೊಡಿ. ಅದ್ರ ಜೊತೆಯಲ್ಲಿ ನಗನಗತಾ ಸಂತೋಷವಾಗಿರಿ, ಕಷ್ಟಪಟ್ಟು ದುಡಿರಿ. ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕುಟುಂಬನ ಚೆನ್ನಾಗಿಡ್ಬೋದು. ಅದ್ರ ಜೊತೆಯಲ್ಲೇ ದೈವನ ಬೆಂಬಲ ಇಟ್ಕೊಂಡು ನೀವು ಮಾಡ್ತಕ್ಕಂಥ ಕಾರ್ಯಗಳು 2026ರಲ್ಲಿ ದೇಶ ಸಮಸ್ತ ಸುಖಿನೋ ಭವಂತು. ಯಾವುದೇ ರೀತಿ ಜನಗಳಿಗೆ ಈಗ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಅಪಘಾತಗಳು, ಅಗ್ನಿ ಅವಘಡಗಳು ಎಷ್ಟೋ ನಡೀತಾ ಇದೆ. ಅದಷ್ಟಕ್ಕೂ ಕೂಡ ಆ ಮೃತರಾದಂಥ ಆತ್ಮಗಳಿಗೆ ನನ್ನ ಅಶ್ವವೇಗ ಮಾಧ್ಯಮದಿಂದ ನಾನು ಕೇಳ್ಕೊಳ್ತಕ್ಕಂಥದ್ದು, ಮೃತರಾಗಿರೋರು ಯಾರ್ಯಾರಿದ್ದರೋ ಅವರಷ್ಟೂ ಆತ್ಮಗಳಿಗೆ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿಯಾಗಲಿ. ಯಾಕೆಂದರೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ, ಒಂದು ಸೂಯಿಸೈಡ್ ಆದಾಗ ಆ ಆತ್ಮಗಳಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಆದರೆ ಆ ಸಾವು ಬರಬೇಕಾದ್ರೆ ಆ ಸಾವು ಅಂತಕ್ಕಂಥದ್ದು ನನಗೆ ಹೀಗಾಗುತ್ತೆ ಅಂತ ಗೊತ್ತಿರಲ್ಲ. ಆದರೆ ಸಡನ್ನಾಗಿ ಆಗೋದಾಗ ಏನಾಗುತ್ತೆ ಅಂದರೆ ಅವರ ಆಸೆ ಆಕಾಂಕ್ಷೆಗಳು ಎಷ್ಟೋ ಇಟ್ಕೊಂಡಿರ್ತಾರೆ. ಪಾಪ ಸಡನ್ನಾಗಿ ತೀರ್ಕೊಂಡಾಗ ಏನಾಗುತ್ತೆ ಅಂದರೆ ಅವೆಷ್ಟು ಅಲ್ಲಿಗೆ ನಿಂತೋಗುತ್ತೆ. ಮನುಷ್ಯ ಕಣ್ಣು ಮುಚ್ಚಬೇಕಾದ್ರೆ ಏನು ಆಗ್ತಾನೆ, ಅವನು ಅದನ್ನೇ ಆಗ್ತಾನಂತೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ನಾರಾಯಣ ಒಳ್ಳೊಳ್ಳೆ ಹೆಸರು, ದೇವರ ಹೆಸರು ಇಡ್ತಾಯಿದ್ರು. ಯಾಕೆಂದರೆ ಸಾಯಬೇಕಾದ್ರೂ ಮಗನ ಕರೆದು ನಾರಾಯಣ ಅಂದರೆ ಆ ನಾರಾಯಣ ಅನುಗ್ರಹನೂ ಆಗ್ತಾಯಿತ್ತು. ಇವಾಗಿನ ಹೆಸರುಗಳು ಬಾಯಿಗೆ ತಿರುಗಲ್ಲ. ಯಾಕೆಂದರೆ ಸಿಕ್ಕಿದ ಹೆಸರುಗಳು ಇಡ್ತಾ ಇದ್ದಾರೆ. ಅದಕ್ಕೆ ಹೆಸರನ್ನು ಇಡಬೇಕು, ಆದರೂ ಕೂಡ ದೇವರ ಹೆಸರುಗಳನ್ನು ಇಡಿ. ಹಾಗಾಗಿ ಈ ಅಗ್ನಿ ಅವಘಡದಲ್ಲಿ ನಂತರ ಎಷ್ಟೆಷ್ಟು ಜನ ಪಾಪ ಅಕಾಲ ಮೃತ್ಯುಗೀಡಾಗಿದ್ದಾರೋ ಅಶ್ವವೇಗ ಮಾಧ್ಯಮದಿಂದ ಅಷ್ಟೂ ಆತ್ಮಗಳಿಗೆ ಮೋಕ್ಷ ಪ್ರಾಪ್ತಿಯಾಗಲಿ. ಅವರ ಕುಟುಂಬಗಳಿಗೆ ನಮ್ಮ ಅಶ್ವವೇಗ ಮಾಧ್ಯಮದಿಂದ ಕೇಳ್ಕೊಳ್ತಕ್ಕಂಥದ್ದು, ಅವರಿಗೆ ಆ ಬಾಧೆಯನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ. ಇಂಥ ದುರ್ಘಟನೆಗಳು ಮತ್ತೆ ನಮ್ಮ ರಾಜ್ಯದಲ್ಲ, ಇಡೀ ಪ್ರಪಂಚದಲ್ಲಿ ಇಂಥ ದುರ್ಘಟನೆ ನಡೆಯೋದು ಬೇಡ. ಯಾಕಂದರೆ ಇಡೀ ಪ್ರಪಂಚದಲ್ಲಿರೋದು ಜನನೇ, ಇಡೀ ಪ್ರಪಂಚದಲ್ಲಿರೋದು ಎಲ್ರಿಗೂ ಮನಸ್ಸೇ. ಆದ್ದರಿಂದ ಆ ಭಗವಂತನ ಅಂತ ಶಿವನಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಇಂಥ ದುರ್ಘಟನೆಗಳು ನಡೆಯೋದು ಬೇಡ. ಅವರವರ ಕರ್ತವ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ.